ಓಕೆ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಭರ್ಜರಿ ಮಾತುಕತೆಗಳಾಯಿತು. ಬಹುಶಃ ಎಲ್ಲಾ ಸಚಿವರುಗಳು ಮಾತಾಡಿದ್ದು ಇದಕ್ಕೆ ಅಂತ ಅನಿಸ್ಬೋದು ನನ್ನ ಪ್ರಕಾರ. ಯಾವುದೋ ಬಡವರಿಗೋ ಮತ್ತೊಬ್ಬರಿಗೋ ಏನಾದರೂ ಉಪಕಾರವಾಗುವಂತ ಯಾವುದಾದ್ರೂ ಒಂದು ಯೋಜನೆಗಳನ್ನು ತಂದಾಗ ನಮಗೆ ಯಾಕೆ ಬೇಕು, ನಮಗೆಷ್ಟು ಕಮಿಷನ್ ಹೊಡೆಯಕ್ಕಾಗತ್ತೆ ಅಂತದೇ ಆಲೋಚನೆ ಮಾಡ್ತಾರೆ. ಬಿಟ್ರೆ ಇವತ್ತು ಜಾತಿ ಬುಡಕ್ಕೆ ಬಂದಿದೆ, ಬುಡಕ್ಕೆ ಬಿಸಿನೀರು ಬಂದಿದೆ, ಜಾತಿ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಾಳೆ ಕ್ಷೇತ್ರದಲ್ಲಿ ಯಾಕಪ್ಪ ಅಂತ ಕೇಳ್ತಾರೆ. ಸೊ ಹಾಗಾಗಿ ಮಾತಾಡಿದವರು ಎಲ್ಲವೂ ಇಲ್ಲಿ ತನಕ ಒಂದು ಸದನದಲ್ಲಿ ಮಾತಾಡದೇ ಇದ್ದವೆಲ್ಲ ಇವತ್ತು ಮಾತಾಡಲಿಕ್ಕೆ ಶುರು ಮಾಡಿದೆ. ಹಂಗಾಗಬೇಕು. ಜಾತಿ ವಿಚಾರ ಬಂದಾಗ ಮಾತಾಡ್ತಿರಲ್ವಾ, ಜನಪರ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋದಕ್ಕೆ ಶುರು ಮಾಡಿ ಇವತ್ತು ಸಂಪುಟದಲ್ಲಿ ಯಾರೆಲ್ಲ ಸಿಡಿದೆದ್ರು, ಯಾರೆಲ್ಲ ಪರವಾಗಿ ಮಾತಾಡಿದ್ರು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬೇಡ, ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದವರು ಯಾರು, ಇಲ್ಲ ಇದುವೇ ಇರಬೇಕು ಅಂತ ಹೇಳಿದವರು ಯಾರ್ಯಾರು. ಮೊದಲಿಗೆ ಸಿಡಿದೆದ್ದವರು ಡಿ ಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಜೊತೆಗೆ ಒಕ್ಕಲಿಗ ನಾಯಕ ಕೂಡ. ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಕೂಡ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಕೂಡ ಅಂದ್ರೆ ಒಕ್ಕಲಿಗರ ಮೀಟಿಂಗ್ ಅಲ್ಲಿ ಒಂದು ತಾರ್ಕಿಕ ಹಂತಕ್ಕೆ ಬರೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗಿಲ್ಲ. ಎಸ್ ಮಲ್ಲಿಕಾರ್ಜುನ್ ಸಚಿವರು, ಶಾಮನೂರು ಶಿವಶಂಕರಪ್ಪ ಅವರ ಮಗ, ಬಹಳ ಜೋರಾಗಿ ಮಾತಾಡಿದ್ರಂತೆ. ಈಶ್ವರ್ ಖಂಡ್ರೆ ಸಚಿವರು, ಬೀದರ್ನವರು, ಜೊತೆಗೆ ಇವರ ತಂದೆಯವರು ಭೀಮಣ್ಣ ಖಂಡ್ರೆ ಅವರು ಕೂಡ ಈ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ, ಲಿಂಗಾಯತ. ಎಂಬಿ ಪಾಟೀಲ್ ಸಚಿವರು, ಲಿಂಗಾಯತ. ಶಿವಾನಂದ ಪಾಟೀಲ್ ಸಚಿವರು, ಲಿಂಗಾಯತ. ಶರಣ್ ಪ್ರಕಾಶ್ ಪಾಟೀಲ್ ಸಚಿವರು, ಲಿಂಗಾಯತ. ಶರಣಬಸಪ್ಪ ದರ್ಶನಾಪುರ್ ಸಚಿವರು ಮತ್ತು ಲಿಂಗಾಯತರು. ಆಮೇಲೆ ಸಿದ್ದರಾಮಯ್ಯ ಬೆನ್ನಿಗೆ ಯಾರ್ಯಾರೆಲ್ಲ ನಿಂತರು ಅಂತ ಹೇಳಿ. ಕೆಎನ್ ರಾಜಣ್ಣ ಎಸ್ಟಿ ಸಮುದಾಯಕ್ಕೆ ಸೇರಿದವರು. ಇವರ ಪ್ರಕಾರ ಇದು ಜಾರಿಗೆ ಆದ್ರೆ ಎಸ್ಟಿ ಸಮುದಾಯಕ್ಕೆ ಮತ್ತು ಅಹಿಂದ ಸಮುದಾಯಕ್ಕೆ ಒಳ್ಳೆದಾಗುತ್ತೆ, ನಮಗೆ ಒಳ್ಳೆದಾಗುತ್ತೆ. ಸೊ ಹಾಗಾಗಿ ಜಾರಿ ಆಗಬೇಕು. ಸತೀಶ್ ಜಾರಕಿಹೊಳಿ ಸಚಿವರು ಮತ್ತು ಎಸ್ಟಿ ಸಮುದಾಯಕ್ಕೆ ಸೇರಿದಂತವರು. ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರು ಮತ್ತು ಎಸ್ಸಿ ಸಮುದಾಯಕ್ಕೆ ಸೇರಿದಂತವರು. ಎಚ್ ಸಿ ಮಹದೇವಪ್ಪ ಸಚಿವರು ಮತ್ತು ಎಸ್ಸಿ ಐದಕ್ಕೆ ಬರ್ತಾರೆ. ಕೆಜೆ ಜಾರ್ಜ್ ಸಚಿವರು, ಅಲ್ಪಸಂಖ್ಯಾತ ಅಂತ ಬಂದಾಗ ಇವರಿಗೂ ಲಾಭ ಆಗುತ್ತೆ. ಓಕೆ, ಪ್ರಿಯಾಂಕ್ ಖರ್ಗೆ ಸಚಿವರು, ಎಸ್ಸಿ. ಜಮೀರ್ ಅಹ್ಮದ್ ಖಾನ್ ಸಚಿವರು, ಅಲ್ಪಸಂಖ್ಯಾತರು. ಆರ್ ಬಿ ತಿಮ್ಮಾಪುರ್ ಸಚಿವರು. ಕೆ ವೆಂಕಟೇಶ್ ಸಚಿವರು. ಶಿವರಾಜ್ ತಂಗಡಗಿ ಸಚಿವರು. ರಹೀಂ ಖಾನ್ ಸಚಿವರು. ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಪರವಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೂ ಕೂಡ ಏನಾದ್ರೂ ಲೋಪದೋಷಗಳಿದ್ರೆ ಬನ್ನಿ ಹೇಳ್ರಪ್ಪ ಮುಂದಿನ ಕ್ಯಾಬಿನೆಟ್ನಲ್ಲಿ ಅನ್ನುವಂಥ ವಿಚಾರಗಳಿಗೆ ಇವತ್ತಿನ ಕ್ಯಾಬಿನೆಟ್ ಅಂತ್ಯಗೊಳ್ತು. ಇನ್ನು ಜಾತಿ ಗಣತಿ ಸಭೆ ಬಗ್ಗೆ ಎಂಬಿ ಪಾಟೀಲ್, ಎಚ್ ಕೆ ಪಾಟೀಲ್ ಈ ಕ್ಯಾಬಿನೆಟ್ ನಂತರ ಏನು ಹೇಳಿದ್ರು ಬನ್ನಿ ಕೇಳೋಣ. ಓಕೆ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಭರ್ಜರಿ ಮಾತುಕತೆಗಳಾಯಿತು. ಬಹುಶಃ ಎಲ್ಲಾ ಸಚಿವರುಗಳು ಮಾತಾಡಿದ್ದು ಇದಕ್ಕೆ ಅಂತ ಅನಿಸ್ಬೋದು ನನ್ನ ಪ್ರಕಾರ. ಯಾವುದೋ ಬಡವರಿಗೋ ಮತ್ತೊಬ್ಬರಿಗೋ ಏನಾದರೂ ಉಪಕಾರವಾಗುವಂತ ಯಾವುದಾದ್ರೂ ಒಂದು ಯೋಜನೆಗಳನ್ನು ತಂದಾಗ ನಮಗೆ ಯಾಕೆ ಬೇಕು, ನಮಗೆಷ್ಟು ಕಮಿಷನ್ ಹೊಡೆಯಕ್ಕಾಗತ್ತೆ ಅಂತದೇ ಆಲೋಚನೆ ಮಾಡ್ತಾರೆ. ಬಿಟ್ರೆ ಇವತ್ತು ಜಾತಿ ಬುಡಕ್ಕೆ ಬಂದಿದೆ, ಬುಡಕ್ಕೆ ಬಿಸಿನೀರು ಬಂದಿದೆ, ಜಾತಿ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಾಳೆ ಕ್ಷೇತ್ರದಲ್ಲಿ ಯಾಕಪ್ಪ ಅಂತ ಕೇಳ್ತಾರೆ. ಸೊ ಹಾಗಾಗಿ ಮಾತಾಡಿದವರು ಎಲ್ಲವೂ ಇಲ್ಲಿ ತನಕ ಒಂದು ಸದನದಲ್ಲಿ ಮಾತಾಡದೇ ಇದ್ದವೆಲ್ಲ ಇವತ್ತು ಮಾತಾಡಲಿಕ್ಕೆ ಶುರು ಮಾಡಿದೆ. ಹಂಗಾಗಬೇಕು. ಜಾತಿ ವಿಚಾರ ಬಂದಾಗ ಮಾತಾಡ್ತಿರಲ್ವಾ, ಜನಪರ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋದಕ್ಕೆ ಶುರು ಮಾಡಿ ಇವತ್ತು ಸಂಪುಟದಲ್ಲಿ ಯಾರೆಲ್ಲ ಸಿಡಿದೆದ್ರು, ಯಾರೆಲ್ಲ ಪರವಾಗಿ ಮಾತಾಡಿದ್ರು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬೇಡ, ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದವರು ಯಾರು, ಇಲ್ಲ ಇದುವೇ ಇರಬೇಕು ಅಂತ ಹೇಳಿದವರು ಯಾರ್ಯಾರು. ಮೊದಲಿಗೆ ಸಿಡಿದೆದ್ದವರು ಡಿ ಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಜೊತೆಗೆ ಒಕ್ಕಲಿಗ ನಾಯಕ ಕೂಡ. ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಕೂಡ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಕೂಡ ಅಂದ್ರೆ ಒಕ್ಕಲಿಗರ ಮೀಟಿಂಗ್ ಅಲ್ಲಿ ಒಂದು ತಾರ್ಕಿಕ ಹಂತಕ್ಕೆ ಬರೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗಿಲ್ಲ. ಎಸ್ ಮಲ್ಲಿಕಾರ್ಜುನ್ ಸಚಿವರು, ಶಾಮನೂರು ಶಿವಶಂಕರಪ್ಪ ಅವರ ಮಗ, ಬಹಳ ಜೋರಾಗಿ ಮಾತಾಡಿದ್ರಂತೆ. ಈಶ್ವರ್ ಖಂಡ್ರೆ ಸಚಿವರು, ಬೀದರ್ನವರು, ಜೊತೆಗೆ ಇವರ ತಂದೆಯವರು ಭೀಮಣ್ಣ ಖಂಡ್ರೆ ಅವರು ಕೂಡ ಈ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ, ಲಿಂಗಾಯತ. ಎಂಬಿ ಪಾಟೀಲ್ ಸಚಿವರು, ಲಿಂಗಾಯತ. ಶಿವಾನಂದ ಪಾಟೀಲ್ ಸಚಿವರು, ಲಿಂಗಾಯತ. ಶರಣ್ ಪ್ರಕಾಶ್ ಪಾಟೀಲ್ ಸಚಿವರು, ಲಿಂಗಾಯತ. ಶರಣಬಸಪ್ಪ ದರ್ಶನಾಪುರ್ ಸಚಿವರು ಮತ್ತು ಲಿಂಗಾಯತರು. ಆಮೇಲೆ ಸಿದ್ದರಾಮಯ್ಯ ಬೆನ್ನಿಗೆ ಯಾರ್ಯಾರೆಲ್ಲ ನಿಂತರು ಅಂತ ಹೇಳಿ. ಕೆಎನ್ ರಾಜಣ್ಣ ಎಸ್ಟಿ ಸಮುದಾಯಕ್ಕೆ ಸೇರಿದವರು. ಇವರ ಪ್ರಕಾರ ಇದು ಜಾರಿಗೆ ಆದ್ರೆ ಎಸ್ಟಿ ಸಮುದಾಯಕ್ಕೆ ಮತ್ತು ಅಹಿಂದ ಸಮುದಾಯಕ್ಕೆ ಒಳ್ಳೆದಾಗುತ್ತೆ, ನಮಗೆ ಒಳ್ಳೆದಾಗುತ್ತೆ. ಸೊ ಹಾಗಾಗಿ ಜಾರಿ ಆಗಬೇಕು. ಸತೀಶ್ ಜಾರಕಿಹೊಳಿ ಸಚಿವರು ಮತ್ತು ಎಸ್ಟಿ ಸಮುದಾಯಕ್ಕೆ ಸೇರಿದಂತವರು. ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರು ಮತ್ತು ಎಸ್ಸಿ ಸಮುದಾಯಕ್ಕೆ ಸೇರಿದಂತವರು. ಎಚ್ ಸಿ ಮಹದೇವಪ್ಪ ಸಚಿವರು ಮತ್ತು ಎಸ್ಸಿ ಐದಕ್ಕೆ ಬರ್ತಾರೆ. ಕೆಜೆ ಜಾರ್ಜ್ ಸಚಿವರು, ಅಲ್ಪಸಂಖ್ಯಾತ ಅಂತ ಬಂದಾಗ ಇವರಿಗೂ ಲಾಭ ಆಗುತ್ತೆ. ಓಕೆ, ಪ್ರಿಯಾಂಕ್ ಖರ್ಗೆ ಸಚಿವರು, ಎಸ್ಸಿ. ಜಮೀರ್ ಅಹ್ಮದ್ ಖಾನ್ ಸಚಿವರು, ಅಲ್ಪಸಂಖ್ಯಾತರು. ಆರ್ ಬಿ ತಿಮ್ಮಾಪುರ್ ಸಚಿವರು. ಕೆ ವೆಂಕಟೇಶ್ ಸಚಿವರು. ಶಿವರಾಜ್ ತಂಗಡಗಿ ಸಚಿವರು.
ರಹೀಂ ಖಾನ್ ಸಚಿವರು, ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಪರವಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೂ ಕೂಡ ಏನಾದ್ರೂ ಲೋಪದೋಷಗಳಿದ್ರೆ ಬನ್ನಿ ಹೇಳ್ರಪ್ಪ ಮುಂದಿನ ಕ್ಯಾಬಿನೆಟ್ನಲ್ಲಿ ಅನ್ನುವಂಥ ವಿಚಾರಗಳಿಗೆ ಇವತ್ತಿನ ಕ್ಯಾಬಿನೆಟ್ ಅಂತ್ಯಗೊಳ್ಳುತ್ತೆ. ಇನ್ನು ಜಾತಿ ಗಣತಿ ಸಭೆ ಬಗ್ಗೆ ಎಂಬಿ ಪಾಟೀಲ್, ಎಚ್.ಕೆ. ಪಾಟೀಲ್ ಈ ಕ್ಯಾಬಿನೆಟ್ ನಂತರ ಏನು ಹೇಳಿದ್ರು ಬನ್ನಿ ಕೇಳೋಣ. ಓಕೆ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಭರ್ಜರಿ ಮಾತುಕತೆಗಳಾಯಿತು. ಬಹುಶಃ ಎಲ್ಲಾ ಸಚಿವರುಗಳು ಮಾತಾಡಿದ್ದು ಇದಕ್ಕೆ ಅಂತ ಅನಿಸ್ಬೋದು ನನ್ನ ಪ್ರಕಾರ. ಯಾವುದೋ ಬಡವರಿಗೋ ಮತ್ತೊಬ್ಬರಿಗೋ ಏನಾದರೂ ಉಪಕಾರವಾಗುವಂತ ಯಾವುದಾದ್ರೂ ಒಂದು ಯೋಜನೆಗಳನ್ನು ತಂದಾಗ ನಮಗೆ ಯಾಕೆ ಬೇಕು, ನಮಗೆಷ್ಟು ಕಮಿಷನ್ ಹೊಡೆಯಕ್ಕಾಗತ್ತೆ ಅಂತದೇ ಆಲೋಚನೆ ಮಾಡ್ತಾರೆ. ಬಿಟ್ರೆ ಇವತ್ತು ಜಾತಿ ಬುಡಕ್ಕೆ ಬಂದಿದೆ, ಬುಡಕ್ಕೆ ಬಿಸಿನೀರು ಬಂದಿದೆ. ಜಾತಿ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಾಳೆ ಕ್ಷೇತ್ರದಲ್ಲಿ ಯಾಕಪ್ಪ ಅಂತ ಕೇಳ್ತಾರೆ. ಸೊ ಹಾಗಾಗಿ ಮಾತಾಡಿದವರು ಎಲ್ಲವೂ ಇಲ್ಲಿ ತನಕ ಒಂದು ಸದನದಲ್ಲಿ ಮಾತಾಡದೇ ಇದ್ದವೆಲ್ಲ ಇವತ್ತು ಮಾತಾಡಲಿಕ್ಕೆ ಶುರು ಮಾಡಿದೆ. ಹಂಗಾಗಬೇಕು. ಜಾತಿ ವಿಚಾರ ಬಂದಾಗ ಮಾತಾಡ್ತಿರಲ್ವಾ, ಜನಪರ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋದಕ್ಕೆ ಶುರು ಮಾಡಿ ಇವತ್ತು ಸಂಪುಟದಲ್ಲಿ ಯಾರೆಲ್ಲ ಸಿಡಿದೆದ್ರು, ಯಾರೆಲ್ಲ ಪರವಾಗಿ ಮಾತಾಡಿದ್ರು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬೇಡ, ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದವರು ಯಾರು, ಇಲ್ಲ ಇದುವೇ ಇರಬೇಕು ಅಂತ ಹೇಳಿದವರು ಯಾರು. ಮೊದಲಿಗೆ ಸಿಡಿದೆದ್ದವರು ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿ ಜೊತೆಗೆ ಒಕ್ಕಲಿಗ ನಾಯಕ ಕೂಡ. ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಕೂಡ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಕೂಡ ಒಂದು ಅಂದ್ರೆ ಒಕ್ಕಲಿಗರ ಮೀಟಿಂಗ್ ಅಲ್ಲಿ ಒಂದು ತಾರ್ಕಿಕ ಹಂತಕ್ಕೆ ಬರೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗಿಲ್ಲ. ಎಸ್ ಮಲ್ಲಿಕಾರ್ಜುನ್ ಸಚಿವರು, ಶಾಮನೂರು ಶಿವಶಂಕರಪ್ಪ ಅವರ ಮಗ, ಬಹಳ ಜೋರಾಗಿ ಮಾತಾಡಿದ್ರಂತೆ. ಈಶ್ವರ್ ಖಂಡ್ರೆ ಸಚಿವರು, ಬೀದರ್ನವರು, ಜೊತೆಗೆ ಇವರ ತಂದೆಯವರು ಭೀಮಣ್ಣ ಖಂಡ್ರೆ ಅವರು ಕೂಡ ಈ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ, ಲಿಂಗಾಯತ. ಎಂಬಿ ಪಾಟೀಲ್ ಸಚಿವರು, ಲಿಂಗಾಯತ. ಶಿವಾನಂದ್ ಪಾಟೀಲ್ ಸಚಿವರು, ಲಿಂಗಾಯತ. ಶರಣ್ ಪ್ರಕಾಶ್ ಪಾಟೀಲ್ ಸಚಿವರು, ಲಿಂಗಾಯತ. ಶರಣಬಸಪ್ಪ ದರ್ಶನಾಪುರ್ ಸಚಿವರು ಮತ್ತು ಲಿಂಗಾಯತರು. ಆಮೇಲೆ ಸಿದ್ದರಾಮಯ್ಯ ಬೆನ್ನಿಗೆ ಯಾರ್ಯಾರೆಲ್ಲ ನಿಂತರು ಅಂತೇಳಿ ಕೆ.ಎನ್. ರಾಜಣ್ಣ ಎಸ್ಟಿ ಸಮುದಾಯಕ್ಕೆ ಸೇರಿದವರು. ಇವರ ಪ್ರಕಾರ ಇದು ಜಾರಿಗೆಯಾದ್ರೆ ಎಸ್ಟಿ ಸಮುದಾಯಕ್ಕೆ ಮತ್ತು ಅಹಿಂದ ಸಮುದಾಯಕ್ಕೆ ಒಳ್ಳೆದಾಗುತ್ತೆ, ನಮಗೆ ಒಳ್ಳೆದಾಗುತ್ತೆ. ಸೊ ಹಾಗಾಗಿ ಜಾರಿ ಆಗಬೇಕು. ಸತೀಶ್ ಜಾರಕಿಹೊಳಿ ಸಚಿವರು ಮತ್ತು ಎಸ್ಟಿ ಸಮುದಾಯಕ್ಕೆ ಸೇರಿದಂತವರು. ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರು ಮತ್ತು ಎಸ್ಸಿ ಸಮುದಾಯಕ್ಕೆ ಸೇರಿದಂತವರು. ಎಚ್.ಸಿ. ಮಹದೇವಪ್ಪ ಸಚಿವರು ಮತ್ತು ಎಸ್ಸಿ ಐದಕ್ಕೆ ಬರ್ತಾರೆ. ಕೆ.ಜೆ. ಜಾರ್ಜ್ ಸಚಿವರು, ಅಲ್ಪಸಂಖ್ಯಾತ ಅಂತ ಬಂದಾಗ ಇವರಿಗೂ ಲಾಭ ಆಗುತ್ತೆ. ಓಕೆ, ಪ್ರಿಯಾಂಕ್ ಖರ್ಗೆ ಸಚಿವರು, ಎಸ್ಸಿ. ಜಮೀರ್ ಅಹ್ಮದ್ ಖಾನ್ ಸಚಿವರು, ಅಲ್ಪಸಂಖ್ಯಾತರು. ಆರ್.ಬಿ. ತಿಮ್ಮಾಪುರ್ ಸಚಿವರು. ಕೆ. ವೆಂಕಟೇಶ್ ಸಚಿವರು. ಶಿವರಾಜ್ ತಂಗಡಗಿ ಸಚಿವರು. ರಹೀಂ ಖಾನ್ ಸಚಿವರು. ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಪರವಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೂ ಕೂಡ ಏನಾದ್ರೂ ಲೋಪದೋಷಗಳಿದ್ರೆ ಬನ್ನಿ ಹೇಳ್ರಪ್ಪ ಮುಂದಿನ ಕ್ಯಾಬಿನೆಟ್ನಲ್ಲಿ ಅನ್ನುವಂಥ ವಿಚಾರಗಳಿಗೆ ಇವತ್ತಿನ ಕ್ಯಾಬಿನೆಟ್ ಅಂತ್ಯಗೊಳ್ಳುತ್ತೆ. ಇನ್ನು ಜಾತಿ ಗಣತಿ ಸಭೆ ಬಗ್ಗೆ ಎಂಬಿ ಪಾಟೀಲ್, ಎಚ್.ಕೆ. ಪಾಟೀಲ್ ಈ ಕ್ಯಾಬಿನೆಟ್ ನಂತರ ಏನು ಹೇಳಿದ್ರು ಬನ್ನಿ ಕೇಳೋಣ.